ಗದಗ ಜಿಲ್ಲೆಯ ವೀರಶೈವ ಲಿಂಗಾಯತ ಪಂಚಮಸಾಲಿಗಳ ಪ್ರತಿಭಟನೆ ಡಿಸೆಂಬರ್ 10ರಂದು ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗದಗ ನಗರದ ಹಳೆ ಡಿಸಿ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನ್ಯೂಸ್ ಬ್ಯೂರೋ ಮಹೇಶ್ ಮೇಟಿ. ನಾವು ಮೊನ್ನೆ ಶಾಂತಿಯುತವಾಗಿ ಬೆಳಗಾವಿ ಸುವರ್ಣಸೌಧ ಮುಂದೆ ಯುವ ಮೀಸಲಾತಿಗಾಗಿ ನಮ್ಮ ಗುರುಗಳ ಆದೇಶದ ಮೇಲೆ ನಾವೆಲ್ಲರೂ ಏನು ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತ ರೀತಿ ಪ್ರತಿಭಟನೆ ನಡೆದಿತ್ತು. ಅಲ್ಲೇನು ಮಾಡಿದ್ರು ಪೊಲೀಸರು ಏಕಾಏಕಿ ನಮ್ಮ ಸಮಾಜದ ಮ್ಯಾಗ ಲಾಠಿ ಪ್ರಹಾರ ಮಾಡಿದ್ರು. ಲಾಠಿ ಪ್ರಹಾರ ಮಾಡೋದಂತ ಅದು ಯಾವ ರೀತಿ ಇತ್ತಂತಂದ್ರೆ ಒಬ್ಬರು ರಕ್ತ ಬಂದ್ಬಿಟ್ಟ ಲಾಠಿ ಪ್ರಹಾರ ಮಾಡ್ತಾರಂತಂದ್ರೆ ಸರ್ಕಾರ ಕುಮ್ಮಕ್ಕೆ ಹೆಂಗೈತೆ ಅಂತ ಇದರಿಂದ ಈಗ ಅದರ ಅಂಗವಾಗಿ ಇವತ್ತು ನಾವು ಅದನ್ನು ಖಂಡನೆ ಮಾಡೋಕೆ ಇಲ್ಲೇ ಪ್ರತಿಭಟನೆ ಮಾಡೋಕೆ ಜಿಲ್ಲಾ ಕೇಂದ್ರದಾಗ ಇಲ್ಲಿ ಪೊಲೀಸರು ನಮ್ಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಮಾಡಿಕೊಡತ್ತಿಲ್ಲ. ಇಲ್ಲಿ ಬಂದು ಎಲ್ಲ ತಿಂತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು, ನಾವು ಪಂಚಮಸಾಲಿಗರು ಪ್ರತಿಭಟನೆ ಮಾಡಬಾರ್ದು, ನಮ್ಮ ಹಕ್ಕು ನಾವು ಕೇಳಬಾರ್ದು. ಅವ್ರ ಉದ್ದೇಶನೇ ಇದಾಗೈತಿ. ಒಟ್ಟು ನಮ್ಗೇನು ಮಾಡಿ ಹೋರಾಟ ಮಾಡೋದು ಹತ್ತಿಕ್ಕೆ ಅವ್ರು ನಿಂತಾರ. ಏನಾರ ಮಾಡಲಿ ಅವ್ರು ಎಷ್ಟು ಏನು ಪ್ರಯೋಗ ಮಾಡ್ತಾರೆ ಮಾಡಲಿ, ನಾವು ಮಾತ್ರ ಬಿಡಂಗಿಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದೆಲ್ಲ ಸರ್ಕಾರದ ಷಡ್ಯಂತ್ರ. ಅದು ಹಿಂದೂದವ್ರು ಯಾರು ಬಂದು ಹೇಳಂಗಿಲ್ಲ. ಅದು ಸರ್ಕಾರದವ್ರ ಕೊಡ್ಸಕ್ಕೆ ಹಚ್ಚಿ ಇದನ್ನು ಮಾಡಿದ್ದಾರೆ. ಇದು ಯಾರು ಇಲ್ಲ, ಇದಕ್ಕೆ ಸರ್ಕಾರದ ಷಡ್ಯಂತ್ರ. ಅದು ಅವ್ರು ಕೊಡೋ ಮಟ್ಟ ನಾವು ಬಿಡಲ್ಲ. ನಮ್ಮ ಹೋರಾಟ ಹಿಂಗೆ ಇರೋದ. ಇದು ಈಗಿಷ್ಟು ದಿನ ಶಾಂತ ರೀತಿಯಾಗಿ ಹೋರಾಟ ಮಾಡ್ತಿದ್ವಿ. ಈಗ ಅವರ ಲಾಠಿ ಚಾರ್ಜ್ ಮಾಡಿ ನಮ್ಗೆ ಕ್ರಾಂತಿ ಹಚ್ಚಾರ. ಇನ್ಮ್ಯಾಗ ಕ್ರಾಂತಿ ರೀತಿಯಿಂದನೇ ಹೋರಾಟ ಮಾಡ್ತೀವಿ. ಅದೆಲ್ಲ ಸುಳ್ಳು. ಲಾಠಿ ಚಾರ್ಜ್ ಫಸ್ಟ್ ಆದ್ಮ್ಯಾಗ ಒಂದಿಷ್ಟು ಜನ ಕೊಡ್ತು ಬಿದ್ದವ್ರಿಗೆ ನೋವು ಆಗಿರ್ತಿ. ಅವ್ರು ಅಪ್ರೋಚ್ ಇದನ್ನು ಮಾಡ್ಕೊಳಕ್ಕೆ ಕಲ್ಲು ಒಂದೆರಡು ಇರ್ಬೋದು. ಆದ್ರೆ ಮೊದಲು ಯಾರು ಏನೂ ಅಂದಿಲ್ಲ, ಪೊಲೀಸರಿಗೆ ಯಾರು ಏನೂ ಮಾತಾಡಿಲ್ಲ. ಶಾಂತ ರೀತಿಯಾಗಿ ಹೋರಾಟ ಮಾಡತ್ತೀವಿ. ಇನ್ನು ಮುಂದೆ ಅವರು ಈಗ ಕ್ರಾಂತಿ ಕಿಚ್ಚ ಹಚ್ಚಾರ, ನಾವು ಕ್ರಾಂತಿಗಾಗಿ ಹೋರಾಟ ಮಾಡ್ತೀವಿ. ಕಲ್ ತುರಿದವ್ರು ನಿಮ್ಮವ್ರ ಹೆಸರು ಹೊರಗಿನವ್ರ ಅದು ನಾವು ಹೆಂಗೆ ಹೇಳೋಣ, ಯಾರು ತುರ್ಯಾರ ಈಗ ಪೊಲೀಸರು ತಾವು ಹಾಕೊಂಡಿರ್ಬೋದು. ಸುಮ್ಮನೆ ಕಲ್ ತುರ್ಯಾರ ಯಾರಿಗಾರು ಏನಾರಾಗಿದೆ ಆ ಪೊಲೀಸರಿಗೆ. ನಮ್ಮ ಜನಕ್ಕೆ ಎಷ್ಟು ಹೊಡ್ತು ತಾವು ಏನು ನೋಡಿದ್ರೆ ನೀವು ಎಲ್ಲ ಮೀಡಿಯಾದಲ್ಲೇ ಬಂದಿದೆ ಎಲ್ಲ. ಈಗ ADGP ಮತ್ತು SP ಅಲ್ಲಿ ಅಮಾನತ್ ಆಗ್ಬೇಕು. ಸರ್ಕಾರ ಕೂಡಲೇ ಅಮಾನತ್ ಮಾಡಬೇಕು. ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ನಮಗೆ ಅರೆಸ್ಟ್ ಮಾಡಿದ್ರು